ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಭ್ರೂಣಲಿಂಗ ಪತ್ತೆ ಮಾಡಿಸಿಕೊಳ್ಳಲು ಮಂಡ್ಯ ಜಿಲ್ಲೆಯಿಂದ ಗರ್ಭಿಣಿಯರು ಚಿಂತಾಮಣಿಯ ಸುಮಾ ನರ್ಸಿಂಗ್ ಹೋಮ್ಗೆ ಬರುತ್ತಿದ್ದಾರೆ ಎಂಬ ಗುಪ್ತ ಮಾಹಿತಿಯ ಆಧಾರದ ಗುಮಾನಿಯ ಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಅಧಿಕಾರಿಗಳ ತಂಡ ಸುಮಾ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡಿ ಗುಪ್ತ ಕಾರ್ಯಾಚರಣೆ ನಡೆಸಿದ್ದಾರೆ. ಚಿಂತಾಮಣಿಯ ಸುಮಾ ನರ್ಸಿಂಗ್ ಹೋಮ್ಗೆ ಮಹಿಳೆಯರು ಮಂಡ್ಯ ಜಿಲ್ಲೆಯಿಂದ ಬಂದು ಭ್ರೂಣ ಪತ್ತೆ ಮಾಡುತ್ತಿರುವ ಬಗ್ಗೆ ಗುಪ್ತ ಮಾಹಿತಿಯ ಆಧಾರದ ಗುಮಾನಿಯ ಮೇಲೆ ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಬೆಟ್ಟಸ್ವಾಮಿ ಜೆಸಿ, ರಾಜ್ಯ ಸಂಕ್ಷೇಮ ಪ್ರಾಧಿಕಾರದ ಪ್ರತ್ಯೋಜಿತ ಅಧಿಕಾರಿ ಉಪನಿರ್ದೇಶಕರಾದ ಡಾಕ್ಟರ್ ಶೋಭಾ ಟಿಆರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಗಳವಾರ ಚಿಂತಾಮಣಿಯ ಸುಮಾ ನರ್ಸಿಂಗ್ ಹೋಮ್ ಮೇಲೆ ದಾಳಿ ಮಾಡಿ ಏಜೆಂಟರೊಬ್ಬರನ್ನು ವಶಕ್ಕೆ ಪಡೆದು ಗುಪ್ತ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ದಾಳಿಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸೇರಿದಂತೆ ಮಂಡ್ಯ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಸರ್, ಈ ಕಡೆ ನೋಡಿ ಮಾತಾಡಿ ಸರ್. ನಮಗೆ ಕೆಲವು ದಿನದ ಹಿಂದೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಹೇಳ್ಬಿಟ್ಟು ಈ ರೀತಿ ಹೋಗ್ತು ಇಲ್ಲಿಂದ ಎಲ್ಲ ಮಕ್ಕಳುಗಳನ್ನ ಇದು ಗರ್ಭಿಣಿಯರನ್ನ ಕರ್ಕೊಂಡೋಗಿ ಹೇಗಿತ್ತು ಹೆಣ್ಮಕ್ಳು ಅಂತ ಗರ್ಭಿಣಿಯರನ್ನೆಲ್ಲ ಕರ್ಕೊಂಡು ಹೋಗ್ತಿತ್ತು. ಬೆಂಗಳೂರಿಂದ ಆ ಕಡೆ ಎಲ್ಲೋ ಒಂದು ಕಡೆ ಇದನ್ನ ಗರ್ಭಪಾತ ಮಾಡ್ತಾರೆ, ಲಿಂಗ ಪತ್ತೆ ಮಾಡಿಬಿಟ್ಟು ಏನಾದರೂ ಗರ್ಭಪಾತ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬರ್ ಕೊಟ್ಟು ನಾವು ಆ ನಂಬರ್ನ ಇಟ್ಕೊಂಡ್ಬಿಟ್ಟು ಆ ನಂಬರ್ನ ಆ ಏಜೆಂಟ್ನ ಅದು ಏಜೆಂಟ್ ನಂಬರ್ ಆಗಿದೆ. ಆ ಏಜೆಂಟ್ನ ಸಂಪರ್ಕಿಸಿ ನಾವು ಒಂದು ಡೆಕಾಯ್ ಲೇಡಿನ ರೆಡಿ ಮಾಡ್ತೀವಿ. ಅಂದರೆ ಇನ್ನೊಂದು ಗರ್ಭಿಣಿನ ನಾವು ರೆಡಿ ಮಾಡ್ತೀವಿ. ಇಲ್ಲ ಲಿಂಗ ಪತ್ತೆ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಬೇಕಾಗಿದೆ, ನಾವು ಇಂಥವ್ರಿಗೆ ಮಾಡಿಕೊಡ್ಬೇಕು ಅಂತ ಆ ಮಹಿಳೆನ ನಾವು ರೆಡಿ ಮಾಡುವಂಥದ್ದು ಅವ್ರ ಮನವೊಲಿಸಿದ್ವಿ. ಈ ಥರದ್ದು ನಾವೊಂದು ಆಪ್ರೇಷನ್ ಮಾಡ್ತಾಯಿದ್ವಿ, ಅದು ನೀವು ಸಮ್ಮತಿಸಿದ್ರೆ ನಾವು ಮಾಡ್ತೀವಿ ಅಂತ. ಸೊ ಅದೇ ರೀತಿ ಅವರು ಒಪ್ಕೊಳ್ತಾರೆ, ನಾನು ಬರ್ತೀನಿ ಸರ್, ಅದೇನಾದ್ರು ಆಗಲಿ ಅಂತ ತರಬೇತಿ ಅವ್ರಿಗೂ ಒಂದು ಹೆಣ್ಮಗು. ಸೊ ಹಂಗಾಗಿ ಅವ್ರು ಒಪ್ಕೊಂಡ ಮೇಲೆ ನಾವು ಅವ್ರನ್ನ ಮನವೊಲಿಸಿದ ಮೇಲೆ ನಾವು ಪುನಃ ಈ ಹೆಂಗ್ಸನ್ನ ನಾವು ಸಂಪರ್ಕಿಸ್ತೀವಿ. ಹಿಂಗೆ ನಮ್ಮವ್ರು ಇದೆ, ನೀವು ಎಷ್ಟು ಕೇಳಿದ್ರು ಬರ್ತೀವಿ, ಆದಷ್ಟು ದಯವಿಟ್ಟು ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ಕೊಂಡಾಗ ಆಯಿತು ನಾನು ಮಾಡಿಕೊಡ್ತೀನಿ, ನನಗೆ ಒಂದು 35,000 ರೂಪಾಯಿ ದುಡ್ಡು ಕೊಡಬೇಕು, ಹಾಗೂ ನಾನು ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅವ್ರು ಮಾತ್ರ ಬರಬೇಕು ಅಂತ ಹೇಳಿದ್ದೆ. ಅದೇ ರೀತಿ ನಾವು ಒಪ್ಕೊಂಡು ಇವತ್ತಿನ ಡೇಟ್ ಕೊಟ್ಟಿರ್ತಾರೆ. ಇವತ್ತಿನ ಡೇಟ್ನಲ್ಲಿ ಅವ್ರನ್ನ ನಾನು ಬೆಂಗಳೂರಿನಲ್ಲಿ ಹತ್ಕೊಳ್ತೀನಿ, ನೀವು ಬೆಂಗಳೂರಿಗೆ ಬಂದು ಹೆಂಗ್ಸ್ನ ಬಿಡಿ ಅಂತ ಹೇಳ್ತೀನಿ. ಸೊ ನಾವೇನು ಹೇಳಿರ್ತೀವಿ, ಇದು ನೀವೆಲ್ಲರೂ ತುಂಬ ದೂರ ಕರ್ಕೊಂಡು ಹೋಗಬೇಕಾದ್ರೆ ಆ ಮಹಿಳೆ ಈ ಕಾರ್ನಲ್ಲಿ ಬರ್ತಾರೆ, ನೀವೇ ಕರ್ಕೊಂಡು ಹೋಗಿ ಯಾರು ಆ ಮಹಿಳೆ ಅಲ್ಲಿ ಕಾರ್ನಾಗ ಹತ್ಕೊಂಡ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಚಿಂತಾಮಣಿಗೆ ಕರ್ಕೊಂಡು ಬಂದಾಗ ನಮ್ಮನ್ನು ಅಲ್ಲೇ ಒಂದು 200 ಮೀಟರ್ ಆಮೇಲೆ ಈ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಏನಾಗಿದೆ, ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನಾವು ಯಾರೋ ಇವರು ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವಿಷಯ ಗೊತ್ತಾದ ತಕ್ಷಣ ಅವರು ಸ್ವಲ್ಪವನ್ನು ಇಟ್ಕೊಂಡಿದ್ದು ನಾವು ಇವತ್ತು ಸ್ಕ್ಯಾನಿಂಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತೀವಿ. ಆಮೇಲೆ ನಾವು ಇಮ್ಮಿಡಿಯೇಟ್ ಯಾರು ಮಹಿಳೆ ಇತ್ತು ಆ ಮಹಿಳೆ ವಾಪಸ್ಸು ಇಬ್ಬರು ಗರ್ಭಿಣಿಯರನ್ನು ಕರ್ಕೊಂಡು ಹೋಗ್ತಾರೆ. ವಾಪಸ್ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಆ ಗರ್ಭಿಣಿಯರನ್ನ ಹಿಡ್ಕೊಂಡು ಬಂದ್ಬಿಟ್ಟು ಬಂದಿದ್ದು ವಿಚಾರಣೆ ಮಾಡಿದಾಗ ಆ ಗರ್ಭಿಣಿಯರು ಯಾರು ಬಂದಿದ್ರು, ನಾವೊಂದು ಡೆಕಾಯಿನ ಕಳಿಸಿದ್ದು, ಅವರೊಬ್ಬರು ಮಹಿಳೆ ಇದ್ದರು, ಇನ್ನೊಂದು ಎಕ್ಸ್ಟ್ರಾ ಮಹಿಳೆ ಒಬ್ಬರು ಇದ್ದರು ಸೊ ಆ ಮಹಿಳೆಯನ್ನು ಬಂದಿರ್ತಾರೆ. ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಅವರು ನಮ್ಮನ್ನು ಇಲ್ಲಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದರು. ನಮ್ಮನ್ನು ಅದೇ ಪರ್ಪಸ್ ಕರ್ಕೊಂಡು ಬಂದಿದ್ದರು. ಆಮೇಲೆ ಆ ಮಹಿಳೆನೇ ಅವ್ರ ಮೇಲೆ ಇವಾಗ ಯಾರು ಆ ಏಜೆಂಟ್ ಆಗಿ ಮಾಡಿ ಕರ್ಕೊಂಡು ಬಂದಿದ್ರು, ಅವ್ರದ್ದು ನಾವು ಮಾತಾಡಿರುವಂಥದ್ದು ಆಡಿಯೋ ಎಲ್ಲ ಇದೆ, ಆಡಿಯೋಸ್ ಇದೆ. ಅವ್ರು ಏನು ಫೋನ್ ಕಾಲ್ ಮಾತಾಡಿ ಏನೇನು ಯಾವ ರೀತಿ ಎಲ್ಲಿ ಬರಬೇಕು, ಯಾವ ಥರ ಎಷ್ಟು ಬರಬೇಕು ಅನ್ನೋದು ಏನೇನಿದೆ ಆಡಿಯೋಸ್ ಆ ಆಡಿಯೋಸ್ನ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವರು ಬಂದಿದ್ದಾರೆ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಹತ್ರ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇತ್ತು. ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ ಈ ರೀತಿ
ಮಹಿಳೆಯರನ್ನ ಕರ್ಕೊಂಡು ಬಂದು ಪತ್ತೆ ಮಾಡಿ ಗರ್ಭಪಾತ ಆಗಿಸುತ್ತಾ ಇದ್ದಾರೆ ಇವ್ರ ಮೇಲೆ ಕಂಪ್ಲೇಂಟ್ನ ಲಾಂಚ್ ಮಾಡಿ. ಇದೇನಾದ್ರೂ ಪತ್ತೆ ಆಗಿದೆ ಸರ್ ಈಗೆಲ್ಲ? ಹಾಂ, ಇಲ್ಲೇನಾದ್ರು ಪತ್ತೆ ಆಗಿದೆಯಾ ಆ ಥರದ್ದೇನಾದ್ರು? ಯಾವುದು ಗರ್ಭಪಾತ ಇಲ್ಲಿ ನಮಗೇನು ಸಿಕ್ಕಿಲ್ಲ. ಇದ್ದಿದ್ದು ನಾವು ಬಂದ್ವಲ್ಲ, ಬಂದಾಗ ಇವರಿಗೆ ಇದು ವಿಷಯ ಗೊತ್ತಾಗಿದ್ದರಿಂದ ಅವ್ರುಗಳು ಸರ್ ಇವಾಗ ಮಹಿಳೆ ಮೇಲೆ ಅಲ್ಲ, ನಮ್ಮ ಇಲಾಖೆ ನಾವು ಈ ಮಹಿಳೆ ಯಾರಿದ್ದಾರೆ ಅದ್ರ ಮೇಲೆ ಅವ್ರ ಮೇಲೆ FIR ಮಾಡ್ತೀವಿ, ಇದು ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತೀವಿ. ಆ ಇನ್ವೆಸ್ಟಿಗೇಷನ್ ನಡೀತದೆ, ರಿವರ್ಸ್ ಇನ್ವೆಸ್ಟಿಗೇಷನ್ ನಡೀತದೆ. ನೀವು ಏನಕ್ಕೆ ಇಲ್ಲಿ ಕರ್ಕೊಂಡು ಬಂದ್ರಿ, ಈ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹಿಂಗೆ ಹೇಳಿದ್ದೀರಲ್ಲ ಗರ್ಭಪಾತ ಮಾಡ್ತೀವಿ ಅಂತ, ನೀವು ಯಾವ ರೀತಿ ಗರ್ಭಪಾತ ಮಾಡ್ತೀವಿ, ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ. ಸೊ ಇವನ್ನೆಲ್ಲ ರಿವರ್ಸ್ ಇನ್ವೆಸ್ಟಿಗೇಷನ್ ಹೋದಾಗ ಆಗ ಎಲ್ಲರೂ ಸಿಗಾಕೊಡ್ತಾರೆ. ಯಾರು ಗರ್ಭಪಾತ ಮಾಡ್ತಿದ್ರು, ಯಾರು ಕರ್ಕೊಂಡು ಬಂದಿದ್ರು, ಯಾರು ಕರ್ಕೊಂಡು ಬರ್ತಿದ್ರು, ಸ್ಕ್ಯಾನಿಂಗ್ ಯಾರು ಮಾಡ್ತಿದ್ರು, ಅವೆಲ್ಲ ಸಿಗ್ತದೆ. ಸರ್ ಈ ಹಿಂದೆ ಆಯಲ್ಲಿ ಅಂತ ಗರ್ಭಪಾತ ಖಂಡಿತವಾಗ್ಲೂ ಇದೆ. ಅದನ್ನ ಇನ್ವೆಸ್ಟಿಗೇಷನ್ಸ್ಗೆ ಕೊಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ಸ್ಗೆ ಕೊಡ್ತೀವಿ. ಮಾಡಿ ನಮಗೆ ವರದಿ ಒಪ್ಪಿಸ್ತಾರೆ. ಯಾವ್ರು ಸರ್ ಯಾವರು? ಯಾವುದು? ನಾವು ಮಂಡ್ಯ. ಇವರು ಏಜೆಂಟ್ ಅವರು ಬೆಂಗಳೂರಿನಲ್ಲಿ ವಾಸ ಇರೋದು, ಮೊದಲೆಲ್ಲ ಮಂಡ್ಯದಲ್ಲಿದ್ದಾರೆ. ಹೆಸರೇನು ಸರ್ ಅವರು? ಜಯಲಕ್ಷ್ಮಿ. ಸರ್ ಇಲ್ಲಿನ ವೈದ್ಯರು ಏನಾದ್ರು ಅಲ್ಲ, ಅದು ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾ. ವೈದ್ಯರ ಸಹಕಾರ ಇದೆ ಅಂತಂದ್ರೆ ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ ಅದನ್ನ ನೋಡ್ಬೇಕು. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗ ಅವ್ರು ಧೈರ್ಯವಾಗಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಯಾಕೆ ಬರ್ತಾರೆ ಸರ್ ಇನ್ನೂ ಕೆಲ ಆದ್ರೆ ಈ ಹಿಂದೆ ನಡೆದಿದೆ ಅಂತ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಮ್ಗೇನು ಅಷ್ಟೇ. ಸರ್ ಇನ್ನೂ ಕೆಲ ಖಾಸಗಿ ಆಸ್ಪತ್ರೆಗಳು ಈ ಥರ ನಡೀತಾ ಇದೆ, ಒಂದು ಇದು ಇದೆ ಸರ್ ಮಾಹಿತಿ. ಈ ತರ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ. ಈಗ ಎಲ್ಲ ತರದ್ದು ಕ್ರಮ ಕೈಗೊಳ್ತಾ ಇದ್ದೀವಿ. ಅದರಿಂದನೇ ಇವೆಲ್ಲ ಇಂಥವು ಆದ್ರೆ ಇಂಥವು ಹತ್ತಾರ ನಾವು ಈ ತರ ಹಿಡಿದಾಗ ಏನಾಗುತ್ತೆ, ಎಲ್ರಿಗೂ ಎಚ್ಚೆತ್ಕೋಬೇಕು. ಅವ್ರುಗಳು ಎಚ್ಚೆತ್ಕೋಬೇಕು. ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ಅವರು ಅನುಭವಿಸ್ತಾರೆ. ಅಲ್ಲ ಸರ್, ಇದಕ್ಕೆ ಕಠಿಣ ಕಾನೂನು ಇದೆ. ಕಾನೂನು ಕ್ರಮ ಇದೆ, ಖಂಡಿತವಾಗ್ಲೂ ಇದೆ. ಕಾನೂನು ಕ್ರಮ ಇದೆ. ಆಸ್ಪತ್ರೆ ವಿರುದ್ಧ ಏನಾದ್ರು ದೂರು ಕೊಡ್ತೀರಾ ಯಾರು? ತಾವುಗಳು? ಅಲ್ಲ, ನಾವಿವಾಗ ಇಲ್ಲಿ ಏನು ನಡೀತಾ ಇದೆ, ಎಲ್ಲಿ ಯಾವ ಜಾಗಕ್ಕೆ ಅವರು ಬಂದರು ಅಂತ ಎಲ್ಲನೂ ನಾವು ಇನ್ವೆಸ್ಟಿಗೇಷನ್ ಇದು ದೂರಿನಲ್ಲಿ ಕೊಟ್ಟಿದ್ದೀವಿ. ಪೊಲೀಸರಿಗೆ ನಾವು ಈಗ ದೂರಿನಲ್ಲಿ ಇರ್ತೀವಿ. ಸೊ ನೀಡಿದ ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ಸ್ ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ದಂಧೆ ನಡೀತಾ ಇದೆ, ಒಂದು ಆರೋಪ ಇದೆ ಸರ್. ಖಂಡಿತವಾಗ್ಲೂ ಕ್ರಮ ಕೈಗೊಳ್ತಾರೆ. ಸುಮ್ಮನೆ ಈಗ ಹೋಗ್ಬಿಟ್ಟು ನಾವು ಮಾಹಿತಿ ನಿಮಗೆ ಸಿಕ್ಕಿದ್ರೆ ನಮಗೆ ತಿಳಿಸಿ, ಯಾಕೆಂತಂದ್ರೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಈಗ ಒಂದ್ರಲ್ಲೇ ನಾವು ನಿಂತ್ಕೊಂಡ್ಬಿಟ್ಟು ಈಗ ನಾನು ಇವತ್ತು ಬಂದು ನರ್ಸಿಂಗ್ ಹೋಮ್ನಲ್ಲಿ ವಿಸಿಟ್ ಮಾಡ್ತೀನಿ ಅಂದರೆ ನಮಗೇನು ಸಿಗೋದಿಲ್ಲ. ಈ ಥರದ್ರಲ್ಲಿ ಏನೂ ಸಿಗೋದಿಲ್ಲ. ನಾವು ಈ ರೀತಿ ಡೆಪಾಯ್ ಆಪ್ರೇಷನ್ ಮಾಡಿದಾಗ್ಲೇ ಸಿಗೋದು. ಬಟ್ ಮಾಹಿತಿ ನಮ್ಗೆ ಎಲ್ಲಿಂದ ಬರಬೇಕು? ನಿಮ್ಮ ಸಾರ್ವಜನಿಕರಿಂದ ಮಾಹಿತಿ ಬಂದಾಗ ಈ ಥರ ಎಲ್ಲ ನಡೀತಾ ಇದೆ ಅಂತ ಆಗ ನಾವೇನಾದ್ರೂ ಇಂಥದ್ರ ಕ್ರಮ ಕೈಗೊಳ್ಳುವುದು. ಸಾರ್ವಜನಿಕರಿಗೆ ನೋಡಿ, ಭ್ರೂಣ ಹತ್ಯೆ ಅನ್ನೋದು ಈಗಾಗಲೇ ಗೊತ್ತು. ಅದು ಮಹಾಪಾಪ, ಕಠಿಣ ಶಿಕ್ಷೆ ಇದೆ. ಕಠಿಣ ಶಿಕ್ಷೆ ಮಹಾಪಾಪ ಅನ್ನೋದಕ್ಕಿಂತ ಅದೊಂದು ಜೀವ. ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇರಬಾರ್ದು. ಇವತ್ತಿನ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀವಿ. ಹೆಣ್ಮಕ್ಳು ಯಾವ್ಯಾವ ಹಂತದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ, ಪ್ರಪಂಚ ಪೂರ್ತಿ ನೋಡಿದಾಗ ಎಲ್ಲರೂ ಇವನು ಗಗನ ಇದಾಗಿ ಬಾಹ್ಯಾಕಾಶಕ್ಕೂ ಹಾರಿದ್ದಾರೆ. ಎಲ್ಲ ಥರದೂ ಅವರು ಅನುಕೂಲತೆ ಇರಬೇಕಾದ್ರೆ ಯಾಕೆ ಇನ್ನೂ ಭೇದ ಭಾವ ಮಾಡ್ತೀವಿ ಗಂಡು ಹೆಣ್ಣು ಅನ್ನೋದು ಅದನ್ನು ಮೊದಲು ಜನಗಳು ಅರ್ಥಕೋಬೇಕು. ಗಂಡಾದ್ರೇನು ಹೆಣ್ಣಾದ್ರೆ ಇವಾಗ ನೋಡಿ ಇಲ್ಲೆಲ್ಲ ನಿಂತಿದ್ದೀವಿ, ಎಷ್ಟು ಜನ ಹೆಣ್ಮಕ್ಳಿದ್ದಾರೆ. ನಾವು ಮಾಡುವಂಥದ್ದು ಏನು ಸರ್ ಇವತ್ತು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಅದು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗಲೇ ಗೊತ್ತಾಗಿದೆ. ಅಲ್ಲ ಇವತ್ತೇನಾದ್ರು ಪತ್ತೆ ಇಲ್ಲ, ನಮ್ಗೆ ಇವತ್ತು ಯಾವುದನ್ನು ಸಿಕ್ಕಿಲ್ಲ. ನಾವು ಆ ಲೇಡಿ ಯಾರು ಬಂದಿದ್ಲಿ ಏಜೆಂಟು ಅವ್ರ ಹತ್ರ ಸೀಸ್ ಮಾಡಿದ್ದೀರಾ ಸರ್? ಇವತ್ತೇನು ನಾವು ಸೀಸ್ ಮಾಡಿದ್ವಿ. ಇವತ್ತೇನನ್ನು ಅಲ್ಲಿ ನಾವು ಬೇಕಾಗಿರೋದು ಮಿಷನ್ ಬೇಕಾಗಿದ್ದೀವಿ. ಏನು ಮಿಷನ್ ಆ ಥರದ್ದು ಏನೂ ಪತ್ತೆ ಆಗಿಲ್ಲ. ಬಟ್ ಆ ಏಜೆಂಟ್ ಇಲ್ಲಿಗೆ ಯಾಕೆ ಬಂದು ಅನ್ನೋದು ಇದು ದೊಡ್ಡ ಸವಾಲು ಇರುವಂಥದ್ದು. ಟ್ಯಾಬ್ಲೆಟ್ ಸಿಕ್ಕಿದೆ ಸರ್. ನಿಮ್ಮ ಹೆಸರು ಸರ್? ತಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ಸರ್? ನಾನು ಡಾಕ್ಟರ್ ಬೆಟ್ಸ್ವಾಮಿ ಅಂತ ಅಂದ್ಬಿಟ್ಟು ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮಂಡ್ಯದ. ನಾವು ಇದನ್ನು ಮಾಡಲಿಕ್ಕೆ ನಾವು ಅಲ್ಲಿಂದ ಬಂದು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಮೇಡಮ್ ಅವರಾದಂಥ ನಮ್ಮ ಡಿ ಡಿ ಮೇಡಮ್ ಅವರಾದಂಥ ಶೋಭಾ ಅವರಿದ್ದಾರೆ, PCP and DT ಅವಳೇ ನೋಡಲ್ಲ
ರಾಜ್ಯದ ನೋಡಲ್ ಅಧಿಕಾರಿಗಳು. ಸೊ ಅವರ ಮುಖಾಂತರ ಅವ್ರಿಗೆ ತಿಳಿಸಿ ಅವ್ರ ಸಹಕಾರದೊಂದಿಗೆ ನಾವು ಇಲ್ಲಿ ಬಂದು ನಾವು ಮಾಡ್ತೀವಿ. ಇಲ್ಲಿ ಬಂದದ್ದು ಮಂಜು ಸರ್, ನನಗೆ ಕಾನ್ಫಿಡೆನ್ಷಿಯಲ್ ಆಗಿ ಇಲ್ಲಿ ಜೀವನಲಿಂಗ ಪತ್ತೆ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಬಂತು, ಸ್ವಾಮಿ ಅವ್ರ ಮೂಲಕ ಬಂತು. ಅಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ಒಂದು ವಾರದಿಂದಲೇ ಪ್ಲ್ಯಾನ್ ಮಾಡಿದ್ವಿ. ಸರ್ ಹೇಳಿದಾಗೆ ಇದು 1-2 ದಿವಸದ ಕೆಲಸ ಅಲ್ಲ. ಆ ಏಜೆಂಟ್ ಇಟ್ಕೊಂಡು ಆ ಪೇಷಂಟ್ ಕ್ರಿಯೇಟ್ ಮಾಡಿ ಅವಳ ಪೇಷಂಟ್ಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಇಲ್ಲಿ ಕರ್ಕೊಂಡು ಬಂದು ಆ ಪೇಷಂಟ್ ಅವ್ರು ಬಂದಿದ್ದ ಕಾರಣದಿಂದನೇ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ 200 ಮೀಟರ್ಸ್ ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲ ಮಾಡಿದಾಗ, ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೋ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಬಂದು ಒಳಗಡೆ ಬಂದಾಗ ಮತ್ತೆ ಇವನ್ ದುಡ್ಡು ತಂದಿದ್ದೆಲ್ಲ ಇಷ್ಟು ವಾಪಸ್ ಕೊಟ್ಟಿದ್ದಾರೆ. ಅದು ನ್ಯೂಸ್ ಬಂತು. ಬಟ್ ಯಾಕೆಂದರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಏಜೆಂಟನ್ನ ಇಟ್ಕೊಳೋದು ಅವಳೆಲ್ಲ ಹೇಳಿದ್ದಾಳೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಕೊಟ್ಟಿದ್ದೀವಿ. ಅವರು ಮತ್ತೆ ಕೂಲಂಕುಷವಾಗಿ ನೋಡಿಬಿಟ್ಟು ನನಗೆ ಮತ್ತೆ ಅವರು ರಿಪೋರ್ಟ್ ವಾಪಸ್ ಕೊಡ್ತಾರೆ. ಅದಾದ್ಮೇಲೆ ಅವ್ರಿಗೆಲ್ಲ ಅದೆಲ್ಲ ಸೀಸ್ ಮಾಡಿ ಪೊಲೀಸಿಗೆ ಕೊಟ್ಟಿದ್ದೀವಿ. ಇಲ್ಲಿ ಇರುವಂಥ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರು ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಬಂದೆಲ್ಲ ಸೀಸ್ ಮಾಡಿ. ಓಕೆ ಮೇಡಮ್. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ